ಹಲೋ ಫ್ರೆಂಡ್ಸ್, ಇವತ್ತು ನಾವು ಸೈನ್ಸ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಕಲಿಯೋಣ. ಬಯಾಲಜಿ ಕ್ವೆಶನ್ಸ್ ಕಲಿಯೋಣ ಇವತ್ತು. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನ್ನ ಚಾನಲ್ ಇಂಟ್ರೋ ಕೂಡ ಕೊಡ್ತಾ ಇಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಕ್ವೆಶನ್ ಏನಿದೆ, ವಾಟ್ ಈಸ್ ಮೆಂಟ್ ಬೈ ಥ್ಯಾಲಸ್ ಅಂತ ಇದೆ. ನಾನು ಇವಾಗ MCQs ಕೊಟ್ಟಿಲ್ಲ ಇಲ್ಲಿ. ಏನಕ್ಕೆ MCQs ಕೊಟ್ಟಿಲ್ಲ ಅಂತಂದರೆ, ನೀವು ಒಂದು ಸ್ವಲ್ಪ ಡೀಟೇಲ್ ಇದರಲ್ಲಿ ಅರ್ಥ ಮಾಡ್ಕೋಬೋದು. ಆನ್ಸರ್ ದ ಫಾಲೋಯಿಂಗ್ ಕೊಟ್ಟಾಗ ನೀವು ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ರು ಡೀಪಾಗಿ ಆನ್ಸರ್ ಮಾಡ್ಬೋದು. ಓಕೆ, ಆನ್ಸರ್ ನೋಡಿ. ದ ಪ್ಲಾಂಟ್ ಬಾಡಿ ವಿಚ್ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ ಈಸ್ ನೋನ್ ಆಸ್ ಥ್ಯಾಲಸ್. ದ ಪ್ಲಾಂಟ್ ಬಾಡಿ ವಿಚ್ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ ಈಸ್ ನೋನ್ ಆಸ್ ಥ್ಯಾಲಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಇದು ಡ್ರಾ ಎ ಲೇಬಲ್ ಆಫ್ ಯೂನಿಸೆಲ್ಲರ್ ಆ್ಯಂಡ್ ಮಲ್ಟಿಸೆಲ್ಲರ್ ಅಂತ ಕೇಳಿದ್ದಾರೆ. ಸೊ ಬೇಡ, ಅದು ಡಯಾಗ್ರಾಮ್ ಕೇಳಲ್ಲ. ಥರ್ಡ್ ಕ್ವೆಶನ್, ನೇಮ್ ಒನ್ ಯೂನಿಸೆಲ್ಲರ್ ಗ್ರೀನ್ ಆಲ್ಗೆ. ಯಾವುದು ಒಂದು ಗ್ರೀನ್ ಆಲ್ಗೆಗೆ, ಯೂನಿಸೆಲ್ಲರ್ ಗ್ರೀನ್ ಆಲ್ಗೆಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಯಾವುದು? ಕ್ಲಾಮಿಡೋಮೊನಾಸ್ ಇದಕ್ಕೆ ರೈಟ್ ಆನ್ಸರ್. ಯಾವುದು? ಯೂನಿಸೆಲ್ಯುಲರ್ ಗ್ರೀನ್ ಆಲ್ಗೆ, ಕ್ಲಾಮಿಡೋಮೊನಾಸ್. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಬ್ರಾಂಚ್ ಆಫ್ ಬಾಟ್ನಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಆಲ್ಗೆ. ಇದು ಫೈಕಾಲಜಿ, ಇದು ಕೊಡಲ್ಲ ಬಿಡಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 5, ವೈ ಡು ಬ್ರಯೋಫೈಟ್ಸ್ ಲಿವ್ ಇನ್ ಡ್ಯಾಮ್ ಆರ್ ಮಾಯ್ಸ್ಟ್ ಶೇಡಿ ಪ್ಲೇಸಸ್. ಬ್ರಯೋಫೈಟ್ಸ್ ಇದು ಮಾಯ್ಸ್ಟ್ ಮತ್ತು ಶೇಡಿ ಪ್ಲೇಸಸಲ್ಲಿ ಏನಕ್ಕಿರುತ್ತೆ, ಡ್ಯಾಂಪ್ ಶೇಡಿ ಪ್ಲೇಸಸಲ್ಲಿ ಏನಕ್ಕಿರುತ್ತೆ ಅಂದರೆ ಆನ್ಸರ್, ಬ್ರಯೋಫೈಟ್ಸ್ ಲಿವ್ ಇನ್ ಅ ಡ್ಯಾಂಪ್ ಆರ್ ಮಾಯ್ಸ್ಟ್ ಶೇಡಿ ಪ್ಲೇಸಸ್ ಬಿಕಾಸ್ ದೇ ರಿಕ್ವೈರ್ ವಾಟರ್ ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್. ಓಕೆ, ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 6, ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಫಸ್ಟ್, ದ ಸಿಂಪ್ಲೆಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ವಿಚ್ ಲ್ಯಾಕ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಯಾವುದು ಅಂದರೆ ಥ್ಯಾಲೋಫೈಟ್ಸ್. ಥ್ಯಾಲೋಫೈಟ್ಸ್ ಏನಿರುತ್ತೆ, ಇವರು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರೋದಿಲ್ಲ, ಅದು ಸಿಂಪ್ಲೆಸ್ಟ್ ಲ್ಯಾಂಡ್ ಪ್ಲಾಂಟ್ಸ್. ಅದು ಸೆಕೆಂಡ್ ನೋಡಿ, ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ವಿತ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಯಾವುದು ಅಂದರೆ ಟೆರಿಡೋಫೈಟ್ಸ್. ನೋಡಿ, ಬ್ರಯೋಫೈಟ್ಸಲ್ಲಿ ಏನಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರೋದಿಲ್ಲ. ಬ್ರಯೋಫೈಟ್ಸಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆಬ್ಸೆಂಟ್ ಇರುತ್ತೆ. ಟೆರಿಡೋಫೈಟ್ಸಲ್ಲಿ ಏನಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಬ್ರಯೋಫೈಟ್ಸ್ ಇವರು ಏನಿದ್ದಾರೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರೋದಿಲ್ಲ. ಟೆರಿಡೋಫೈಟ್ಸಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಕನ್ನಡ ಮೀಡಿಯಮ್ ಅವ್ರಿಗೆ ಒಂದು ಲೆಸನ್ ಮಾಡಬೇಕಾದ್ರೆ ಬ್ರಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್ ಬಗ್ಗೆ ಆವಾಗಲೂ ಹೇಳಿದ್ದೆ, ಮತ್ತು ಅಗೇನ್ ಇವಾಗ ರಿಪೀಟ್ ಮಾಡ್ತಾ ಇದ್ದೀನಿ. ಥರ್ಡ್ ಪಾಯಿಂಟ್ ನೋಡಿ, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಯಾವುದು? ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಯಾವುದು? ಜಿಮ್ನೋಸ್ಪರ್ಮ್ಸ್. ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ನೆಕ್ಸ್ಟ್ ಫೋರ್ತ್ ಏನಿದೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಬೇರಿಂಗ್ ಪ್ಲಾಂಟ್ಸ್. ವ್ಯಾಸ್ಕ್ಯುಲರ್ ಟಿಶ್ಯೂ ಬೇರಿಂಗ್ ಪ್ಲಾಂಟ್ಸ್ ಯಾವುದು? ಟ್ರೇಕಿಯೋಫೈಟ್ಸ್. ನೆಕ್ಸ್ಟ್ ಪ್ಲಾಂಟ್ಸ್ ಹ್ಯಾವಿಂಗ್ ಅ ಸಿಂಗಲ್ ಕಾಟಿಲಿಡಾನ್ ಇನ್ ದೇರ್ ಸೀಡ್ಸ್. ಇದಕ್ಕೆ ನಾವು ಮೊನೊಕಾಟಿಲಿಡಾನ್ಸ್ ಅಂತ ಹೇಳ್ತೀವಿ. ಅಷ್ಟು ಈಸಿ ಕೇಳಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಫಾಲೋಯಿಂಗ್. ಬ್ರಯೋಫೈಟಾ ಮತ್ತು ಟೆರಿಡೋಫೈಟಲ್ಲಿ ಡಿಫ್ರೆನ್ಸಸ್ ನೋಡೋಣ. ಬ್ರಯೋಫೈಟಲ್ ಫಸ್ಟ್ ಪಾಯಿಂಟ್, ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಇದು ಥ್ಯಾಲೋಸ್. ಇದು ಯಾವುದು? ಥ್ಯಾಲೋಫೈಟಾ. ಇದು ಯಾವುದು? ಬ್ರಯೋಫೈಟಾ ಇದೆಯಲ್ಲ, ಇದು ಥ್ಯಾಲೋಫೈಟಾ. ಏನಕ್ಕೆ? ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಮತ್ತು ಲೀವ್ಸ್. ಇದು 2020 ಕ್ವೆಶನ್ ಪೇಪರಲ್ಲಿ ಕೇಳಿದರು. ಇದು ಇಂಪಾರ್ಟೆಂಟ್. ಯಾವುದು? ಬ್ರಯೋಫೈಟಾ ಮತ್ತು ಒಂದು ಥ್ಯಾಲೋಫೈಟಾ ಅಂತ ಆಪ್ಷನಲ್ಲಿ ಕೊಟ್ಟಿದ್ರು. ಅಗೇನ್ ಥ್ಯಾಲೋಫೈಟಾ, ಟೆರಿಡೋಫೈಟಾ ಈ ಥರ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಎಂಜಿಯೋಸ್ಪರ್ಮ್ಸ್, ಟೆರಿಡೋಫೈಟ್ಸ್, ಎಂಜಿಯೋಸ್ಪರ್ಮ್, ಜಿಮ್ನೋಸ್ಪರ್ಮ್ಸ್ ಈ ಥರ ಎಲ್ಲ ಫುಲ್ ಮಿಕ್ಸ್ ಮಾಡಿದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಎಕ್ಸಾಕ್ಟ್ ಕ್ವೆಶನ್ಗೆ ಆನ್ಸರ್ ಗೊತ್ತಿದ್ರೇ ನೀವು ಬರೆಯೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಕನ್ಫ್ಯೂಸ್ ಆಗೋಲ್ಲ. ಬ್ರಯೋಫೈಟಾ ಫಸ್ಟ್ ಪಾಯಿಂಟ್ ಏನು? ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಈ ಡೆಫಿನೇಷನ್ ಫಸ್ಟ್ ಯಾವುದಕ್ಕಿತ್ತು? ನೀವು ಫಸ್ಟ್ ಕ್ವೆಶನ್ ಓದಿದ್ರಲ್ಲ, ಥ್ಯಾಲಸ್ ಅಂದರೆ ಏನು, ಥ್ಯಾಲೋಫೈಟಾ ಅಂದರೆ ಏನು, ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಇದು ಬ್ರಯೋಫೈಟಾದಲ್ಲೇ ಬರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಟೆರಿಡೋಫೈಟಲ್ಲಿ ದ ಪ್ಲಾಂಟ್ ಬಾಡಿ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ಸೆಕೆಂಡ್ ಪಾಯಿಂಟ್, ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಬ್ರಯೋಫೈಟಾದಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ಟೆರಿಡೋಫೈಟಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಪ್ರೆಸೆಂಟ್. ಥರ್ಡ್ ಪಾಯಿಂಟ್, ಸೆಕ್ಸ್ ಆರ್ಗನ್ಸ್ ಆರ್ ಸಿಂಪಲ್ ಆ್ಯಂಡ್ ಸಿಂಗಲ್ ಸೆಲ್ಡ್. ಥರ್ಡ್, ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲರ್. ಇವಾಗ ಬ್ರಯೋಫೈಟಲ್ಲಿ ಏನಿರುತ್ತೆ, ಒಂದು ಸಿಂಗಲ್ ಸೆಲ್ಡ್ ಅಥವಾ ಯೂನಿಸೆಲ್ಯುಲರ್ ಆಗಿರುತ್ತೆ. ಬ್ರಯೋಫೈಟಾದಲ್ಲಿ ಸೆಕ್ಸ್ ಆರ್ಗನ್ಸ್ ಹೇಗಿರುತ್ತೆ? ಸಿಂಪಲ್ ಆ್ಯಂಡ್ ಯೂನಿಸೆಲ್ಯುಲರ್ ಅಥವಾ ಸಿಂಗಲ್ ಸೆಲ್ಡ್. ಟೆರಿಡೋಫೈಟಲ್ಲಿ ಏನಿರುತ್ತೆ, ಅದು ಮಲ್ಟಿಸೆಲ್ಯುಲರ್ ಇರುತ್ತೆ. ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲರ್. ಫೋರ್ತ್ ಪಾಯಿಂಟ್, ಆಫ್ಟರ್ ಫರ್ಟಿಲೈಸೇಷನ್ ನೋ ಎಂಬ್ರಿಯೋ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಆದರೆ ಟೆರಿಡೋಫೈಟಲ್ಲಿ
embryo is formed after fertilization. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಜಿಮ್ನೋಸ್ಪರ್ಮ್ ಮತ್ತು ಎಂಜಿಯೋಸ್ಪರ್ಮಲ್ಲಿ ಏನು ಡಿಫ್ರೆನ್ಸಸ್ ಇದೆ ನೋಡೋಣ. ಜಿಮ್ನೋಸ್ಪರ್ಮ್, ಫಸ್ಟ್ ಪಾಯಿಂಟ್, ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್. ಆದರೆ ಎಂಜಿಯೋಸ್ಪರ್ಮ್ಸ್ ಇರುತ್ತಲ್ಲ, ದೀಸ್ ಆರ್ ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ದ ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ಇನ್ಸೈಡ್ ದ ಫ್ರೂಟ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಫ್ಲವರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಯೂನಿಸೆಕ್ಷುವಲ್ ಕೋನ್ಸ್. ಎಂಜಿಯೋಸ್ಪರ್ಮ್ಸಲ್ಲಿ ಫ್ಲವರ್ಸ್ ಆರ್ ಯುನೀಕ್ ಟು ದ ಎಂಜಿಯೋಸ್ಪರ್ಮ್ಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಫ್ಲವರ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಪಾಲಿನೇಷನ್. ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸಲ್ಲಿ ನೀವು ಏನು ನೆನಪಿಟ್ಕೊಳ್ಳಿ ಅಂದರೆ, ಒಂದು ಫ್ಲವರ್ಸ್ ಯಾವುದರಲ್ಲಿ ಇರುತ್ತೆ ಅಂತಂದರೆ ಎಂಜಿಯೋಸ್ಪರ್ಮ್ಸ್. ಎಂಜಿಯೋ ಅಂದರೆ ಏಂಜಲ್ಸ್ ಅಂತ ನೆನಪಿಟ್ಕೊಳ್ಳಿ. ಏಂಜಲ್ಸ್ ಫ್ಲವರ್ಸ್ ಇಟ್ಕೊಂಡಿರ್ತಾರೆ, ಏಂಜಲ್ಸ್ ಆ ಥರ ನೆನಪಿಟ್ಕೊಳ್ಳಿ. ಆದರೆ ಜಿಮ್ನೋಸ್ಪರ್ಮ್ಸ್ ಏನಿದೆ ಅದು ಸೀಡೆಡ್ ಪ್ಲ್ಯಾಂಟ್ಸ್ ಅಂತ ನೆನಪಿಟ್ಕೊಳ್ಳಿ. ಸುಮ್ಮನೆ ಒಂದು ನೆನಪಿಟ್ಕೊಳ್ಳೋಕ್ಕೋಸ್ಕರ ಹೇಳ್ತಿರೋದು. ಸೊ ಏನಿರುತ್ತೆ ಜಿಮ್ನೋಸ್ಪರ್ಮ್ಸಲ್ಲಿ, ದ ಫ್ಲವರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಯೂನಿಸೆಕ್ಷುವಲ್ ಕೋನ್ಸ್. ಆದರೆ ಈ ಎಂಜಿಯೋಸ್ಪರ್ಮ್ಸಲ್ಲಿ ಏನಿರುತ್ತೆ, ಫ್ಲವರ್ಸ್ ಆರ್ ಯೂನಿಕ್ ಟು ದ ಎಂಜಿಯೋಸ್ಪರ್ಮ್ಸ್ and the development of flowers is associated with pollination. Okay, third point ನೋಡಿ, the plants are tall trees or shrubs. ಇಲ್ಲಿ ಏನಿರುತ್ತೆ, ಪ್ಲ್ಯಾಂಟ್ಸ್ ಏನಿರುತ್ತೆ, ಟಾಲ್ ಟ್ರೀಸ್ ಇರುತ್ತೆ ಅಥವಾ shrubs ಇರುತ್ತೆ. ಆದರೆ ಎಂಜಿಯೋಸ್ಪರ್ಮ್ಸಲ್ಲಿ ಏನಿರುತ್ತೆ, the plants are tall trees as well as small herbs. Okay, next question ನೋಡಿ, you are given a number of different plants. How would you identify a particular plant as an algae, a moss and a fern? ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಇದು ಆಲ್ಗೆನೋ ಅಥವಾ ಫರ್ನ್ ಅಥವಾ ಮಾಸ್ ಅಂತಂದ್ಬಿಟ್ಟು? ಸೊ ಆನ್ಸರ್ ನೋಡಿ, ಆನ್ ದ ಬೇಸಿಸ್ ಆಫ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಐಡೆಂಟಿಫೈ ದ ಗಿವನ್ ಪರ್ಟಿಕ್ಯುಲರ್ ಆನ್ಸರ್. ಫಸ್ಟ್ ಏನಿದೆ, ಆಲ್ಗೆ. ಫಸ್ಟ್ ಪಾಯಿಂಟ್ ನೋಡಿ, ಆಲ್ಗೆ ಆರ್ ಗ್ರೀನ್ ಥ್ಯಾಲೋಫೈಟ್ಸ್ ದಟ್ ಕಂಟೈನ್ chlorophyll. Algae are green thallophytes that contain chlorophyll. In some algae, other colors may mask the green color, but chlorophyll is present in all of them. Second point, algae are autotrophic plants. They can manufacture their own food with the help of chlorophyll. Third point, they are aquatic in nature. That is, they are found in water and moist places. ಒಂದು ಸೆಕೆಂಡ್, ನಿಮಗೆ ಒಂದು ಕ್ವೆಶನ್ ತೋರಿಸ್ತೀನಿ. ಏನಕ್ಕೆ ನೀವು ಡೀಪಾಗಿ ಓದಬೇಕು ಅಂತಂದರೆ ಒಂದು ಕ್ವೆಶನ್ ತೋರಿಸ್ತೀನಿ ನೋಡಿ. ಇದು ಕ್ವೆಶನ್ ನಂಬರ್ 141. Plants with well differentiated reproductive tissues that ultimately make seeds are called ಇದು ಫೆನೋರೋಗ್ಯಾಮ್ಸ್. ಇದಕ್ಕೆ ನಾವು ಏನು ಹೇಳ್ತೀವಿ, ಆಪ್ಷನ್ ನಂಬರ್ 2 ನೋಡಿ, ಥ್ಯಾಲೋಫೈಟಾ ಮತ್ತು ಬ್ರಯೋಫೈಟಾ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇದರಲ್ಲಿ ಫೋರ್ತ್ ಪಾಯಿಂಟ್ ನೋಡಿ, ಆಲ್ಗೆ ಏನಿದೆ, ಆಲ್ಗೆಯಲ್ಲಿ ಸೆಲ್ ವಾಲ್ ಈಸ್ ಮೇನ್ಲಿ ಆಫ್ ಸೆಲ್ಯುಲೋಸ್. ಫಿಫ್ತ್ ಪಾಯಿಂಟ್, ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಈಸ್ ಯೂಶುವಲಿ ಸ್ಟಾರ್ಚ್. ಸಿಕ್ಸ್ತ್ ಪಾಯಿಂಟ್, ಸ್ಟ್ರಕ್ಚರಲಿ ಆಲ್ಗೆ ಮೇ ಬಿ ಸಿಂಗಲ್ ಸೆಲ್ಡ್, ಮಲ್ಟಿಸೆಲ್ಯುಲರ್, ಕೊಲೋನಿಯಲ್, ಮಲ್ಟಿಸೆಲ್ಯುಲರ್, ಫಿಲಮೆಂಟಸ್ ಆರ್ ಥ್ಯಾಲಾಯ್ಡ್. ಯಾವುದು, ಸ್ಟ್ರಕ್ಚರಲಿ ಆಲ್ಗೆ ಏನಿರುತ್ತೆ, ಸಿಂಗಲ್ ಸೆಲ್ಡ್ ಇರ್ಬೋದು, ಮಲ್ಟಿಸೆಲ್ಯುಲರ್, ಕೊಲೋನಿಯಲ್ ಅಥವಾ ಮಲ್ಟಿಸೆಲ್ಯುಲರ್, ಫಿಲಮೆಂಟಸ್ ಆರ್ ಥ್ಯಾಲಾಯ್ಡ್. ಯಾವುದು, ಆಲ್ಗೆ. ನೆಕ್ಸ್ಟ್ ಮಾಸ್ ಬಗ್ಗೆ ನೋಡಿ, ದ ಪ್ಲಾಂಟ್ ಬಾಡಿ ಈಸ್ ಎದರ್ ಥ್ಯಾಲಸ್ ಲೈಕ್ ಆರ್ ಲೀಫ್ ಲೈಕ್, ಫೋಲಿಯೋಸ್ ಅಥವಾ ಥ್ಯಾಲಾಯ್ಡ್ ಇರುತ್ತೆ. ಯಾವುದು, ಮಾಸ್. ಸೆಕೆಂಡ್ ಪಾಯಿಂಟ್, ಟ್ರೂ ರೂಟ್ಸ್ ಆರ್ ಲ್ಯಾಕಿಂಗ್. ದ ಪ್ಲಾಂಟ್ಸ್ ಆರ್ ಆಂಕರ್ಡ್ ಟು ದ ಸಾಯಿಲ್ ಬೈ ಮೀನ್ಸ್ ಆಫ್ ಫಿಲಮೆಂಟಸ್ ರೈಸಾಯ್ಡ್ಸ್. ಥರ್ಡ್ ಪಾಯಿಂಟ್, ದ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ಪ್ಲಾಂಟ್ಸ್ ದೇರ್ ಫೋರ್ ರಿಮೈನ್ ಶಾರ್ಟ್ ಇನ್ ಸ್ಟೇಚರ್. ಅಂದರೆ ಇದು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ಏನಕ್ಕೆ ಇದು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆಬ್ಸೆಂಟ್? ಇದು ಒಂದು ಬ್ರಯೋಫೈಟ್ಸ್, ಥ್ಯಾಲೋಫೈಟ್ಸ್ ಅಲ್ವಾ, ಅದಕ್ಕೆ ಇದರಲ್ಲಿ ಒಂದು ಏನಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಆಬ್ಸೆಂಟ್ ಆಗಿರುತ್ತೆ. ಸೊ ಮಾಸಲ್ಲಿ. ಫೋರ್ತ್ ಪಾಯಿಂಟ್, ದ ಪ್ಲಾಂಟ್ ಬಾಡಿ ಈಸ್ ಗ್ರೀನ್ ಆ್ಯಂಡ್ ಆಟೋಟ್ರೋಫಿಕ್. ಅಗೇನ್ ಇದು ಕೂಡ ಆಲ್ಗೆ ಏನಿದೆ ಅದು ಕೂಡ ಆಟೋಟ್ರೋಫಿಕ್ ಇರುತ್ತೆ, ಮಾಸ್ ಕೂಡ ಒಂದು ಆಟೋಟ್ರೋಫಿಕ್. ಏನಕ್ಕೆ, ಅದು ಒಂದು ಅದ್ರ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿ ಸೆಲ್ಯುಲಾರ್. ಸಿಕ್ಸ್ತ್ ಪಾಯಿಂಟ್, ಆಫ್ಟರ್ ಫರ್ಟಿಲೈಸೇಷನ್ ಎಂಬ್ರಿಯೋ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಮಾಸಲ್ಲಿ ಆಫ್ಟರ್ ಫರ್ಟಿಲೈಸೇಷನ್ ಎಂಬ್ರಿಯೋ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಸೆವೆಂತ್ ಪಾಯಿಂಟ್, ವಾಟರ್ ಈಸ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್. Plants are therefore restricted to moist and shady place. Water is required for fertilization. Mossge water is required for fertilization. Next, fern. These are green autotrophic plants. Second point, the dominant plant body is differentiated into root, stem and leaves. Third point, vascular tissues are ಪ್ರೆಸೆಂಟ್. ಇದೊಂದು ಟೆರಿಡೋಫೈಟ ಅಂತ ನಾವು ಅನ್ಕೋಬೋದು. ಏನಕ್ಕೆ ಟೆರಿಡೋಫೈಟ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಇದರಲ್ಲಿ, ಫರ್ನಲ್ಲಿ. ಸೊ ಫರ್ನಲ್ಲಿ ಏನಿದೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಪ್ರೆಸೆಂಟ್ ಇದೆ,
ಸೆಕೆಂಡ್ ಪಾಯಿಂಟ್ ನೋಡಿ, ದ ಪ್ಲಾಂಟ್ ಬಾಡಿ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ ಇದೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲರ್. ಆ ಟೆರಿಡೋಫೈಟ್ಸಲ್ಲಿ ನೀವು ಓದಿದ್ರಿ ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲರ್ ಅಂತ. ಫಿಫ್ತ್ ಪಾಯಿಂಟ್ ನೋಡಿ, ಎಂಬ್ರಿಯೋ ಇಸ್ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಈ ಫರ್ನ್ಸ್ದೆಲ್ಲ ಏನಿದೆ ಟೆರಿಡೋಫೈಟ್ಸ್ದೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 9, ನೇಮ್ 2 ಪ್ಲ್ಯಾಂಟ್ಸ್ ಈಚ್ ಬಿಲಾಂಗಿಂಗ್ ಟು ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಪ್ಲ್ಯಾಂಟ್ಸ್. ಫಸ್ಟ್ ಪಾಯಿಂಟ್ ಏನಿದೆ, ಆಲ್ಗೆಯಲ್ಲಿ ಏನೇನಿರುತ್ತೆ, ಕ್ಲಾಮಿಡೋಮೊನಾಸ್ ಮತ್ತು ಸ್ಪೈರೋಗೈರಾ. ಸೆಕೆಂಡ್, ಬ್ರಯೋಫೈಟ್ಸಲ್ಲಿ ಏನಿರುತ್ತೆ, ಮಾರ್ಕ್ಯಾಂಟಿಯಾ ಆ್ಯಂಡ್ ಫ್ಯುನೇರಿಯಾ, ಇದೆರಡು ಬ್ರಯೋಫೈಟ್ಸಲ್ಲಿ ಬರುತ್ತೆ. ಟೆರಿಡೋಫೈಟ್ಸಲ್ಲಿ ಈಕ್ವಿಸಿಟಮ್ ಆ್ಯಂಡ್ ಡ್ರಯೋಪ್ಟರಿಸ್. ನೆಕ್ಸ್ಟ್ ಜಿಮ್ನೋಸ್ಪರ್ಮ್ಸಲ್ಲಿ ಸೈಕ್ಯಾಸ್ ಆ್ಯಂಡ್ ಸಿಡ್ರಸ್. ಓಕೆ, ಕ್ವೆಶನ್ ನಂಬರ್ 10 ನೋಡಿ, ನೇಮ್ ದ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್ ವಿತ್ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್. ಫಸ್ಟ್, ಪ್ಲಾಂಟ್ಸ್ ವಿತ್ ಸೀಡ್ಸ್. ಯಾರು ಪ್ಲಾಂಟ್ಸ್ ವಿತ್ ಸೀಡ್ಸ್ ಯಾವುದಿರುತ್ತೆ, ಸ್ಪರ್ಮ್ಯಾಟೋಫೈಟ್ಸ್ ಮತ್ತು ಫೆನೋರೋಗ್ಯಾಮ್ಸ್. ಇದು ಇಂಪಾರ್ಟೆಂಟ್ ಇದು ನೋಡಿ, ಇದು ಸ್ಪರ್ಮ್ಯಾಟೋಫೈಟ್ಸ್ ಮತ್ತು ಫೆನೋರೋಗ್ಯಾಮ್ಸ್ ಇದೇನಿರುತ್ತೆ ಪ್ಲಾಂಟ್ಸ್ ವಿತ್ ಸೀಡ್ಸ್. ಸೆಕೆಂಡ್, plants with seeds not enclosed in fruits, gymnosperms. Third, plants having seeds with 2 cotyledons, dicotyledons. Next question number 11 ನೋಡಿ, read the following statements and mark them true or false ಅಂತ ಇದೆ. ಸೊ ನೀವು ಕ್ವೆಶನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಫಸ್ಟ್ ಪಾಯಿಂಟ್ ಏನಿದೆ, ಫ್ಲವರಿಂಗ್ ಪ್ಲಾಂಟ್ಸ್ ವರ್ ಕೆಪ್ಟ್ ಅಂಡರ್ ಕ್ರಿಪ್ಟೋಗ್ಯಾಮ್ಸ್ ಅಂತ ಓದಿದ್ದೀರಾ ನೀವು, ಇದಕ್ಕೆ ಫಾಲ್ಸ್ ಇದು. ಓಕೆ, ಸೆಕೆಂಡ್ ಪಾಯಿಂಟ್, ಥ್ಯಾಲಸ್ represents an undifferentiated plant body. ಇದು true. Thallus represents an undifferentiated plant body. True. Third point, Chlamydomonas is a single celled algae. ಇವಾಗಲೇ ಹೇಳ್ಕೊಟ್ಟೆ ನೋಡಿ, ಇವಾಗ ನಿಮಗೆ ಆನ್ಸರ್ ಟ್ರೂ ನೋ ಫಾಲ್ಸು ಹೇಳಕ್ಕೆ ಬರ್ತಿಲ್ಲ. ಥರ್ಡ್ ಪಾಯಿಂಟ್ ನೋಡಿ ಏನಿದೆ. ಓಕೆ, ಥರ್ಡ್ ಪಾಯಿಂಟ್, Chlamydomonas is a single celled algae. ಟ್ರೂ ಅದು. ಓಕೆ, ಫೋರ್ತ್ ಪಾಯಿಂಟ್, liverworts are placed under pteridophytes. Liverworts are placed under pteridophytes. False. Next, fifth point, ferns are saprophytic plants. ನೋಡಿ, ಇದು ಫರ್ನ್ಸ್ ಇದೆಯಲ್ಲ, ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಟೆರಿಡೋಫೈಟಲ್ಲಿ ಬರುತ್ತೆ. ಫರ್ನ್ಸ್ ಮತ್ತು ಒಂದು ಹಾಸ್ಟೇಲ್ಸ್, ಫರ್ನ್ಸ್, ಮಾರ್ಸಿಲಿಯಾ ಇದೆಲ್ಲ ಒಂದು ಟೆರಿಡೋಫೈಟ್ಸಲ್ಲಿ ಬರುತ್ತೆ. ಓಕೆ, ಫರ್ನ್ಸ್ ಆರ್ ಸ್ಯಾಪ್ರೋಫೈಟಿಕ್ ಪ್ಲ್ಯಾಂಟ್ಸ್. ಫಾಲ್ಸ್ ಅದು. ಓಕೆ, ಫರ್ನ್ಸ್ ಆರ್ ಸ್ಯಾಪ್ರೋಫೈಟಿಕ್ ಪ್ಲ್ಯಾಂಟ್ಸ್ ಅಂತ ಇದೆಯಲ್ಲ, ಅದು ಫಾಲ್ಸ್. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ಫರ್ನ್ಸ್ ಆರ್ ಅ ಗ್ರೂಪ್ ಆಫ್ ಟೆರಿಡೋಫೈಟ್ಸ್. ಓಕೆ, ಅದು ಟ್ರೂ. ನೆಕ್ಸ್ಟ್, ಬೋತ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಆರ್ ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್. ನಿಮಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ತೋರಿಸ್ತೀನಿ, ಸ್ವಲ್ಪ ಇದು ಓದ್ಕೊಳ್ಳೋಣ ನೋಡಿ. ಇವಾಗ ಇದರಲ್ಲಿ ಏಂಜಿಯೋಸ್ಪರ್ಮ್ಸಲ್ಲಿ ಏನಿದೆ, ದಿಸ್ ವರ್ಡ್ ಈಸ್ ಮೇಡ್ ಅಪ್ ಫ್ರಮ್ 2 ಗ್ರೀಕ್ ವರ್ಡ್ಸ್. ಏನು, ಏಂಜಿಯೋ ಮೀನ್ಸ್ ಕವರ್ಡ್ ಆ್ಯಂಡ್ ಸ್ಪರ್ಮಾ ಮೀನ್ಸ್ ಸೀಡ್. ಅಂದರೆ ಏಂಜಿಯೋಸ್ಪರ್ಮ್ಸಲ್ಲಿ ಏನಿರುತ್ತೆ, ಒಂದು ಕವರ್ಡ್ ಸೀಡ್ ಇರುತ್ತೆ ನೋಡಿ. ಇವಾಗ ಜಿಮ್ನೋಸ್ಪರ್ಮ್ಸಲ್ಲಿ ಏನಿರುತ್ತೆ, ದಿಸ್ ಟರ್ಮ್ ಈಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್ಸ್. ಜಿಮ್ನೋ ಮೀನ್ಸ್ ನೇಕೆಡ್ ಆ್ಯಂಡ್ ಸ್ಪರ್ಮಾ ಮೀನ್ಸ್ ಸೀಡ್. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ಏನಿರುತ್ತೆ, ಒಂದು ನೇಕೆಡ್ ಸೀಡ್ ಇರುತ್ತೆ. ಆದರೆ ಏಂಜಿಯೋಸ್ಪರ್ಮ್ಸಲ್ಲಿ ಒಂದು ಓಪನ್ ಸೀಡ್ ಇರುತ್ತೆ. ಎರಡರಲ್ಲೂ ಸೀಡ್ ಇರುತ್ತೆ, ಬಟ್ ಒಂದು ನೇಕೆಡ್ ಇರುತ್ತೆ, ಒಂದು ಓಪನ್ ಇರುತ್ತೆ. ಓಕೆ, ಒಂದು ಏಂಜಿಯೋಸ್ಪರ್ಮ್ಸ್ ಇದೆಯಲ್ಲ, ಅದೇನಿರುತ್ತೆ, ಯೂಶ್ವಲಿ ಏಂಜಿಯೋಸ್ಪರ್ಮ್ಸ್ ನೋಡಿ, ಯೂಶ್ವಲಿ ಏಂಜಿಯೋಸ್ಪರ್ಮ್ಸ್ these are also called flowering plants. Angiosperms, these are also called flowering plants. Okay, next ninth question ನೋಡಿ, in cotyledons leaves are dorsiventral. In dicotyledons leaves are dorsiventral. ಇದು true. Next, 10th, algae and fungi together make up the plants called lichens. Algae and fungi together make up the plants called lichens. True. ಓಕೆ, ಇವಾಗ ಸ್ವಲ್ಪ MCQsನ ನೋಡ್ಕೊಳ್ಳೋಣ. ಇಲ್ಲಿವರೆಗೂ ಕ್ವೆಶನ್ಸ್ ಆಯ್ತು, ಇವಾಗ MCQs ನೋಡೋಣ. ಓಕೆ, ಈ ಕ್ವೆಶನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಸ್ಪೆಷಲೈಸ್ಡ್ ಟಿಶ್ಯೂ ಫಾರ್ ಕಂಡಕ್ಷನ್ ಆಫ್ ವಾಟರ್. ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಥ್ಯಾಲೋಫೈಟಾ ಇದೆ. ಸೆಕೆಂಡ್ ಆಪ್ಷನ್ ಏನಿದೆ, ಬ್ರಯೋಫೈಟಾ. ಥರ್ಡ್, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್. ಓಕೆ, ಇವಾಗ ಇದರಲ್ಲಿ ಒಂದು ಯಾವುದಕ್ಕೆ ಒಂದು ವಾಟರ್ ಕಂಡಕ್ಟ್ ಆಗುತ್ತೆ, ಥ್ಯಾಲೋಫೈಟಾಲ್ ಆಗುತ್ತೋ ಅಥವಾ ಒಂದು ಬ್ರಯೋಫೈಟಾಲ್ ಆಗುತ್ತೋ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ ನೋಡಿ. ಯಾವುದು, ಟೆರಿಡೋಫೈಟಾ ಮತ್ತು ಜಿಮ್ನೋಸ್ಪರ್ಮ್ಸ್. ಇದರಲ್ಲಿ ಏನಿರುತ್ತೆ, ಸ್ಪೆಷಲೈಸ್ ಟಿಶ್ಯೂ ಆಫ್ ಕಂಡಕ್ಷನ್ ಆಫ್ ವಾಟರ್, ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದೆ ಆವಾಗಲೇ. ಏನು, ಥ್ಯಾಲೋಫೈಟ್ಸ್ ಮತ್ತು ಬ್ರಯೋಫೈಟ್ಸಲ್ಲಿ ಇರೋದಿಲ್ಲ ಅದು. ಇದು ಯಾವುದ್ರಲ್ಲಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಯಾವುದ್ರಲ್ಲಿರುತ್ತೆ, ಕಂಡಕ್ಷನ್ ಆಫ್ ವಾಟರ್ ಯಾವುದ್ರಲ್ಲಾಗುತ್ತೆ ಅಂದರೆ
ಥರ್ಡ್ ಮತ್ತು ಫೋರ್ತಲ್ಲಿ, ಟೆರಿಡೋಫೈಟಾ ಮತ್ತು ಜಿಮ್ನೋಸ್ಪರ್ಮ್ಸಲ್ಲಿ. ಓಕೆ, ಇವಾಗ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಏನಿದೆ, ಬ್ರಯೋಫೈಟಾ ಯಾವುದ್ರಲ್ಲಿದೆ, ಬ್ರಯೋಫೈಟಲ್ಲಿ ಏನಿರುತ್ತೆ, ವಿತೌಟ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಇದರಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಯಾವುದ್ರಲ್ಲಿದೆ, ಟೆರಿಡೋಫೈಟಲ್ಲಿರುತ್ತೆ. ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸ್ ಇದರಲ್ಲೆಲ್ಲ ಏನಿರುತ್ತೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಇರುತ್ತೆ ಇದರಲ್ಲೆಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರೊಡ್ಯೂಸ್ ಸೀಡ್ಸ್. ಇದಕ್ಕೆ ಆಪ್ಷನ್ ನಂಬರ್ ಡಿ, ಜಿಮ್ನೋಸ್ಪರ್ಮ್ಸ್ ರೈಟ್ ಆನ್ಸರ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರೊಡ್ಯೂಸ್ ಸೀಡ್ಸ್, ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್. ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಯಾವುದು ಅಂದರೆ ಆಪ್ಷನ್ ನಂಬರ್ ಬಿ, ಇಕೈನೋಡರ್ಮ್ಯಾಟಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಎರಡರಲ್ಲಿರುತ್ತೆ. ಯಾವುದು ಅಂದರೆ ಆರ್ಥ್ರೋಪೋಡಾ ಮತ್ತು ಮೊಲಸ್ಕಾ. ಇದರಲ್ಲಿ ಎರಡರಲ್ಲಿ ಫಸ್ಟ್ ಮತ್ತು ಸೆಕೆಂಡ್, ಆರ್ಥ್ರೋಪೋಡಾ ಮತ್ತು ಮೊಲಸ್ಕಾ ಇದರಲ್ಲಿ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಈಸ್ ದ ಮೋಸ್ಟ್ ಸ್ಟ್ರೈಕಿಂಗ್ ಆರ್ ಕಾಮನ್ ಕ್ಯಾರೆಕ್ಟರ್ ಆಫ್ ವರ್ಟಿಬ್ರೇಟ್ಸ್. ವರ್ಟಿಬ್ರೇಟ್ಸಲ್ಲಿ ಮೇನ್ ಯಾವುದು ಮೋಸ್ಟ್ ಕಾಮನ್ ಕ್ಯಾರೆಕ್ಟರ್ ಅಂತಂದರೆ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. ವರ್ಟಿಬ್ರೇಟ್ಸ್ದು ಮೇನ್ ಕ್ಯಾರೆಕ್ಟರ್ ಅದು ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. ಹಾಗೆ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ, ನಾನು ಓವರಲ್ ಆಗಿ ಹೇಳ್ಬಿಡ್ತೀನಿ ಏವ್ಸ್ ಬಗ್ಗೆ. ಏವ್ಸ್ ಏನಿರುತ್ತೆ, ಏವ್ಸ್ ಆರ್ ವಾರ್ಮ್ ಬ್ಲಡೆಡ್, ಎಗ್ ಲೇಯಿಂಗ್ ಮತ್ತು ಹ್ಯಾವ್ 4 ಚೇಂಬರ್ಡ್ ಹಾರ್ಟ್. ಏವ್ಸ್ ಆರ್ ವಾರ್ಮ್ ಬ್ಲಡೆಡ್, ಎಗ್ ಲೇಯಿಂಗ್ ಆ್ಯಂಡ್ 4 ಚೇಂಬರ್ಡ್ ಹಾರ್ಟ್ ಇರುತ್ತೆ ಏವ್ಸ್ಗೆ. ನೆಕ್ಸ್ಟ್ ಏವ್ಸ್ ಏನಿರುತ್ತೆ, ಏವ್ಸ್ ಹ್ಯಾವ್ ಫೆದರ್ ಕವರ್ಡ್ ಬಾಡಿ, 4 limbs ಆರ್ ಮಾಡಿಫೈಡ್ ಆ್ಯಸ್ ವಿಂಗ್ ಆ್ಯಂಡ್ ಬ್ರೀತ್ ಥ್ರೂ ಲಂಗ್ಸ್. ಯಾರು, ಏವ್ಸ್. ಏವ್ಸ್ ಏನಿರುತ್ತೆ, ಬ್ರೀತ್ ಥ್ರೂ ಲಂಗ್ಸ್. ನೆಕ್ಸ್ಟ್, ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಆರ್ ವಿವಿಪಾರಸ್. ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಏನಿರುತ್ತೆ, ವಿವಿಪಾರಸ್ ಇರುತ್ತೆ. ನೋಡಿ, ಇನ್ನೊಂದು ಕ್ವೆಶನ್ ಏನು, ಟೆರಿಡೋಫೈಟಾ ಡು ನಾಟ್ ಹ್ಯಾವ್ ಅಂತ ಕೇಳ್ತಾರೆ. ಟೆರಿಡೋಫೈಟಾ ಡು ನಾಟ್ ಹ್ಯಾವ್ ಫ್ಲವರ್ಸ್. ಅದರಲ್ಲಿ ರೂಟ್ ಇರುತ್ತೆ, ಸ್ಟೆಮ್ ಇರುತ್ತೆ, ಲೀವ್ಸ್ ಇರುತ್ತೆ ಟೆರಿಡೋಫೈಟಲ್ಲಿ, ಆದರೆ ಫ್ಲವರ್ಸ್ ಇರೋದಿಲ್ಲ. ಟೆರಿಡೋಫೈಟಾ ಡು ನಾಟ್ ಹ್ಯಾವ್ ಫ್ಲವರ್ಸ್. ಇನ್ನೊಂದು, ಐಡೆಂಟಿಫೈ ಮೆಂಬರ್ ಆಫ್ ಪೋರಿಫೆರಾ ಅಂತ ಕೊಡ್ತಾರೆ. ಅದರಲ್ಲಿ ಸ್ಪಾಂಜಿಲಾ, ಯುಗ್ಲಿನಾ, ಪೆನಿಸಿಲಿಯಮ್ ಮತ್ತು ಹೈಡ್ರಾ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿದೆ ಅನಿಸುತ್ತೆ ಅದು. ಓಕೆ, ಅದರಲ್ಲಿ ಸ್ಪಾಂಜಿಲಾ ಇದೆಯಲ್ಲ, ಇದೊಂದು ಇಟ್ ಈಸ್ ಅ ಮೆಂಬರ್ ಆಫ್ ಪೋರಿಫೆರಾ. ವಿಚ್ ಈಸ್ ನಾಟ್ ಆನ್ ಅಕ್ವಾಟಿಕ್ ಅನಿಮಲ್ ಅಂತ ಕೇಳ್ತಾರೆ. ಸೊ ಹೈಡ್ರಾ, ಜೆಲಿಫಿಶ್, ಕೋರಲ್ಸ್, ಫಿಲೇರಿಯಾ. ಇದರಲ್ಲಿ ಹೈಡ್ರಾ, ಜೆಲಿಫಿಶ್, ಕೋರಲ್ಸ್ ಇದು 3 ಏನಿದೆ ಅಕ್ವಾಟಿಕ್ ಅನಿಮಲ್. ಆದರೆ ಫಿಲೇರಿಯಾ ಇದೊಂದು ಅಕ್ವಾಟಿಕ್ ಅನಿಮಲ್ ಅಲ್ಲ. ನೆಕ್ಸ್ಟ್, ಆಂಫಿಬಿಯನ್ಸ್ ಡು ನಾಟ್ ಹ್ಯಾವ್ ದ ಫಾಲೋಯಿಂಗ್. ಅಂದರೆ ಆಂಫಿಬಿಯನ್ಸ್ ಏನಿರಲ್ಲ, ಅವರಲ್ಲಿ 3 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಗಿಲ್ಸ್ ಆಫ್ ಲಂಗ್ಸ್ ಇರುತ್ತೆ, ಮತ್ತು ಅವರಲ್ಲಿ ಮ್ಯೂಕಸ್ ಗ್ಲ್ಯಾಂಡ್ಸ್ ಇರುತ್ತೆ. ಆದರೆ ಆಂಫಿಬಿಯನ್ಸ್ಗೆ ಸ್ಕೇಲ್ಸ್ ಇರೋದಿಲ್ಲ. ಇನ್ನೊಂದು ಕ್ವೆಶನ್ ಏನಂದರೆ, ಆರ್ಗ್ಯಾನಿಸಮ್ಸ್ ವಿತೌಟ್ ನ್ಯೂಕ್ಲಿಯಸ್ ಆ್ಯಂಡ್ ಸೆಲ್ ಆರ್ಗನಲ್ಸ್ ಬಿಲಾಂಗ್ ಟು. ಯಾವ ಗ್ರೂಪ್ಗೆ ಬಿಲಾಂಗ್ ಆಗ್ತಾರೆ ಇವರು ಅಂತ ಕೇಳಿದ್ದಾರೆ. ಯಾವುದು, ಆರ್ಗ್ಯಾನಿಸಮ್ಸ್ ವಿತೌಟ್ ನ್ಯೂಕ್ಲಿಯಸ್ ಆ್ಯಂಡ್ ಸೆಲ್ ಆರ್ಗನಲ್ಸ್ ಬಿಲಾಂಗ್ ಟು ಯಾವುದು, ಸೈನೋಬ್ಯಾಕ್ಟೀರಿಯಾ ಮತ್ತು ಆರ್ಕೆ ಬ್ಯಾಕ್ಟೀರಿಯಾ. ಇದಕ್ಕೆ ಫಂಗೈ ಮತ್ತು ಪ್ರೋಟಿಸ್ಟಾ ಅಂತ ಕೊಟ್ಟರೆ ಅದಕ್ಕೆ ಬಿಲಾಂಗ್ ಆಗೋಲ್ಲ. ಯಾವುದು, ಒಂದು ಸೈನೋಬ್ಯಾಕ್ಟೀರಿಯಾ ಮತ್ತು ಆರ್ಕೆ ಬ್ಯಾಕ್ಟೀರಿಯಾ ಇದಕ್ಕೆ ಒಂದು ಬಿಲಾಂಗ್ ಆಗುತ್ತೆ. ಯಾವುದು, ಆರ್ಗ್ಯಾನಿಸಮ್ಸ್ ವಿತೌಟ್ ನ್ಯೂಕ್ಲಿಯಸ್ ಆ್ಯಂಡ್ ಸೆಲ್ ಆರ್ಗನಲ್ಸ್ ಅದು. ಇನ್ನೊಂದು, ಕೋರಲ್ಸ್ ಏನು ಅಂತ ಕೇಳಿದ್ರೆ, ಕೋರಲ್ಸ್ ಆರ್ ನೈಡೇರಿಯನ್ಸ್ ದಟ್ ಲಿವ್ ಇನ್ ಕಾಲೋನೀಸ್. ಕೋರಲ್ಸ್ ಆರ್ ನೈಡೇರಿಯನ್ಸ್ ದಟ್ ಲಿವ್ ಇನ್ ಕಾಲೋನೀಸ್. ಇನ್ನೊಂದು, ಹೂ ಇಂಟ್ರೊಡ್ಯೂಸ್ಡ್ ದ ಸಿಸ್ಟಮ್ ಆಫ್ ಸೈಂಟಿಫಿಕ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಸಮ್ಸ್. ಕರೋಲಸ್ ಲೀನಿಯಸ್. ಈ ಥರ ಒಂದು ಕ್ವೆಶನ್ ಕೇಳಿದರು ನಿಮಗೆ. ಒಂದು ಯಾವುದರಲ್ಲಿ ಅಂದರೆ ಶಿಕ್ಷಣ ಇಲಾಖೆಯಿಂದ ಬಿಟ್ಟಿದ್ದಾರಲ್ಲ, ಅದು ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದರು. ಸೊ ಕರೋಲಸ್ ಲೀನಿಯಸ್ ಏನು ಮಾಡಿದ್ರು, ಸೈಂಟಿಫಿಕ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಸಮ್ಸ್ನ ಫೈಂಡ್ ಔಟ್ ಮಾಡಿದ್ರು. ಓಕೆ, ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್, 2 ಚೇಂಬರ್ಡ್ ಹಾರ್ಟ್ ಅಕರ್ಸ್ ಇನ್ ಯಾವುದರಲ್ಲಿ, ಫಿಶಲ್ಲಿರುತ್ತೋ, ಕ್ರೊಕೊಡೈಲ್ಸಲ್ಲಿರುತ್ತೋ, ಏವ್ಸಲ್ಲಿರುತ್ತೋ, ಆಂಫಿಬಿಯನ್ಸಲ್ಲಿ. ಸೊ 2 ಚೇಂಬರ್ಡ್ ಹಾರ್ಟ್ ಅಕರ್ಸ್ ಇನ್ ಫಿಶ್. ಓಕೆ, ನೆಕ್ಸ್ಟ್, ಸ್ಕೆಲಿಟನ್ ಈಸ್ ಮೇಡ್ ಎಂಟೈರ್ಲಿ ಆಫ್ ಕಾರ್ಟಿಲೇಜ್ ಇನ್. ಯಾವುದು, ಸ್ಕೆಲಿಟನ್ ಈಸ್ ಮೇಡ್ ಎಂಟೈರ್ಲಿ ಆಫ್ ಕಾರ್ಟಿಲೇಜ್ ಯಾವುದರಲ್ಲಿ, ಶಾರ್ಕ್ಸಲ್ಲಿ. ಓಕೆ, ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅನಿಲಿಡ್. ಯಾವುದು ಅನಿಲಿಡ್ ಅಲ್ಲ ಅಂದರೆ ನೀರೀಸ್, ಅರ್ಥ್ವರ್ಮ್, ಲೀಚ್ ಇದೆಲ್ಲ ಏನು ಅನಿಲಿಡ್ಸ್. ನೀರೀಸ್, ಅರ್ಥ್ವರ್ಮ್, ಲೀಚ್ ಇದೆಲ್ಲ ಅನಿಲಿಡ್ಸ್. ಆದರೆ ಅರ್ಚಿನ್ಸ್ ಅಂತ ಇದೆ, ಅದು ಅನಿಲಿಡ್ ಅಲ್ಲ. ನೆಕ್ಸ್ಟ್, ದ ಬುಕ್ ಸಿಸ್ಟಮಾ ನೇಚುರಾ ವಾಸ್ ರಿಟನ್ ಬೈ. ದ ಬುಕ್ ಸಿಸ್ಟಮಾ ನೇಚುರಾ ವಾಸ್ ರಿಟನ್ ಬೈ ಲೀನಿಯಸ್. ಅಗೈನ್ ಲೀನಿಯಸ್ ಕರೋಲಸ್ ಬಗ್ಗೆ ನಾನು ಹೇಳ್ತಿರೋದು ಇವಾಗ, ಕರೋಲಸ್ ಲೀನಿಯಸ್. ನೆಕ್ಸ್ಟ್ ಕ್ವೆಶನ್, ದ ಒರಿಜಿನ್ ಆಫ್ ಸ್ಪೀಶೀಸ್ ಈಸ್ ರಿಟನ್ ಬೈ. ಒರಿಜಿನ್ ಆಫ್ ಸ್ಪೀಶೀಸ್ ಈಸ್ ರಿಟನ್ ಬೈ
ಡಾರ್ವಿನ್. ಏನಕ್ಕೆ ಈ ರೀತಿ ಕ್ವೆಶನ್ಸ್ ನಮಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹ್ಯಾಸ್ ಗಿವನ್ ಬೈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟಿದ್ದು? ಆರ್ ವಿಟೇಕರ್. ಇನ್ನೊಂದು ಕ್ವೆಶನ್ನು, ದ ಯೂನಿಸೆಲ್ಲರ್ ಯೂಕ್ಯಾರಿಯಟ್ಸ್ ಆರ್ ಕೆಪ್ಟ್ ಇನ್ ಕಿಂಗ್ಡಮ್. ಯಾವ ಕಿಂಗ್ಡಮಲ್ಲಿ ಇರುತ್ತಿದ್ದು? ಪ್ರೋಟಿಸ್ಟಾ ಅಲ್ಲಿ. ನೆಕ್ಸ್ಟ್ ಒಂದು, ದ ಫೈಲಮ್ ಮೊಲಸ್ಕಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್ ಆಫ್ ದ ಕಿಂಗ್ಡಮ್ ಅನಿಮೇಲಿಯಾ. ಯಾವುದು ಸೆಕೆಂಡ್ ಲಾರ್ಜೆಸ್ಟ್? ಮೊಲಸ್ಕಾ. ಮೊಲಸ್ಕಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್ ಆಫ್ ದ ಕಿಂಗ್ಡಮ್ ಅನಿಮೇಲಿಯಾ. ಇನ್ನೊಂದು, ಇವಾಗ ಏವ್ಸ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ ಅವ್ರಿಗೆ ಒಂದು ಹಾಲೋ, ಪ್ರೆಸೆನ್ಸ್ ಆಫ್ ಹಾಲೋ ಮತ್ತು ಲೈಟ್ ಬೋನ್ಸ್ ಇರುತ್ತೆ. ನೋಡಿ, ಈ ಥರ ಒಂದು ಮ್ಯಾಚ್ ದ ಫಾಲೋಯಿಂಗ್ ಥರ ನೋಡ್ಕೊಳ್ಳಿ. ಇದು ಸಿಲೋಮ್ ಏನಿದೆ, ಇದು ಬಾಡಿ ಕ್ಯಾವಿಟಿಯಲ್ಲಿ ಇರುತ್ತೆ, ಸಿಲೋಮ್ ಇರುತ್ತೆ. ಟ್ಯಾಕ್ಸಾನಮಿ ಇದು ಯಾರ್ದು? ಕರೋಲಸ್ ಲಿನಿಯಸ್. ಸುಡೋಸಿಲೋಮ್ ನ್ಯೂಮ್ಯಾಟೋಡಾ. ನ್ಯೂಮ್ಯಾಟಿಕ್ ಬೋನ್ಸ್ ಯಾವುದರಲ್ಲಿರುತ್ತೆ? ಏವ್ಸಲ್ಲಿ. ನೋಟೋಕಾರ್ಡ್ ಈಸ್ ಇನ್ ಎಂಟೈರ್ ಲೆಂತ್ ಆಫ್ ಬಾಡಿ, ಪ್ರೋಟೋಕಾರ್ಡೇಟಾ. ಯೂನಿಸೆಲ್ಯುಲರ್ ಪ್ರೋಕ್ಯಾರಿಯೋಟ್ ಯಾವುದು? ಮೊನೆರಾ. ಜಾಯಿಂಟೆಡ್ ಲಗ್ಸ್ ಯಾರಿಗಿರುತ್ತೆ? ಆರ್ಥ್ರೋಪೋಡಾಗೆ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಯಾರಿಗಿರುತ್ತೆ? ಇಕೈನೋಡರ್ಮ್ಯಾಟಾ. ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ ಯಾವುದರಲ್ಲಿರುತ್ತೆ? ಪ್ರೋಟಿಸ್ಟಾ. ನೋಡಿ, ಇವಾಗ ಆರ್ಗ್ಯಾನಿಸಮ್ಸಲ್ಲಿ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ, ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸಲ್ಲಿ ಏನಿರುತ್ತೆ? ಅದು ಯೂನಿಸೆಲ್ಯುಲರ್ ಆಗಿರುತ್ತೆ. ಪ್ರೋಕ್ಯಾರಿಯೋಟ್ಸಲ್ಲಿ ಯೂನಿಸೆಲ್ಯುಲರ್ ಎಕ್ಸಾಂಪಲ್ ಯಾವುದು? ಮೊನೆರಾ. ಮೋನೋ ಅಂತಂದ್ಬಿಟ್ಟು ನೆನಪಿಗಿಟ್ಕೊಳ್ಳಿ. ಸುಮ್ಮನೆ ಹಿಂಟಿಗೋಸ್ಕರ ಮೊನೆರಾ ಅಂತ ಬರುತ್ತೆ. ಮೋನೋ ಅಂದರೆ ಒಂದು ಅಂತ ನೆನಪಿಗಿಟ್ಕೊಳ್ಳಿ. ಸೊ ಮೊನೆರಾಗೆ ಒಂದು ಯೂನಿಸೆಲ್ಯುಲರ್ ಇರುತ್ತೆ. ನೆಕ್ಸ್ಟ್ ಯೂಕ್ಯಾರಿಯೋಟ್ಸಲ್ಲಿ ಏನಿರುತ್ತೆ? ಒಂದು ಯೂನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಎರಡಿರುತ್ತೆ. ಯೂನಿಸೆಲ್ಯುಲರ್ ಯಾವುದು? ಯೂಕ್ಯಾರಿಯೋಟ್ಸಲ್ಲಿ ಯೂನಿಸೆಲ್ಯುಲರ್ ಯಾವುದು ಅಂದರೆ ಪ್ರೋಟಿಸ್ಟಾ. ಪ್ರೋಟಿಸ್ಟಾ ಏನಿದೆ? ಒಂದು ಯೂನಿಸೆಲ್ಯುಲರ್. ಮೊನೆರಾ ಮತ್ತು ಪ್ರೋಟಿಸ್ಟಾ ಇದೆರಡು ಯೂನಿಸೆಲ್ಯುಲರ್. ಓಕೆ, ಮಲ್ಟಿಸೆಲ್ಯುಲರ್ ಯಾವುದು ಅಂದರೆ ವಿತ್ ಸೆಲ್ ವಾಲ್ ಮತ್ತು ವಿತೌಟ್ ಸೆಲ್ ವಾಲ್ ಎರಡಿದೆ. ಮಲ್ಟಿಸೆಲ್ಯುಲರಲ್ಲಿ ವಿತ್ ಸೆಲ್ ವಾಲ್ ಯಾವುದ್ಯಾವುದಿದೆ ಅಂದರೆ ಫಂಗೈ ಮತ್ತು ಪ್ಲ್ಯಾಂಟೆ. ಇದೆಲ್ಲ ಒಂದು ವಿತ್ ಸೆಲ್ ವಾಲ್ ಇರುತ್ತೆ. ವಿತೌಟ್ ಸೆಲ್ ವಾಲ್ ಯಾವುದು? ಅನಿಮೇಲಿಯಾ. ಅನಿಮೇಲಿಯಾ ಏನಿದೆ? ಒಂದು ವಿತೌಟ್ ಸೆಲ್ ವಾಲ್. ಅನಿಮೇಲಿಯಾ ಏನಿರುತ್ತೆ? ಅದೊಂದು ಮಲ್ಟಿಸೆಲ್ಯುಲರ್ ಇರುತ್ತೆ ಮತ್ತು ಸೆಲ್ ವಾಲ್ ಇರೋದಿಲ್ಲ ಅದರಲ್ಲಿ. ಯೂನಿಸೆಲ್ಯುಲರ್ ಯಾವುದು? ಒಂದು ಮೊನೆರಾ ಮತ್ತು ಪ್ರೋಟಿಸ್ಟಾ. ಯೂನಿಸೆಲ್ಯುಲರ್ ಯಾವುದು? ಮೊನೆರಾ ಮತ್ತು ಪ್ರೋಟಿಸ್ಟಾ. ನೆಕ್ಸ್ಟ್ ಏನಿದೆ ನೋಡಿ, ಫಂಗೈ ಏನಿದೆ? ಡು ನಾಟ್ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಇದು ಪ್ಲ್ಯಾಂಟೆ ಏನಿದೆ? ಏಬಲ್ ಟು ಪರ್ಫಾರ್ಮ್ ಫೋಟೋಸಿಂಥಸಿಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ನೋಡಿ ಫ್ರೆಂಡ್ಸ್, ಇದುವರೆಗೆ ನೀವು ಕ್ಲಾಸಸ್ ಬೇರೆ ಸೈನ್ಸ್ ಕ್ಲಾಸಸ್ ನೋಡಿಲ್ಲ ಅಂತಂದರೆ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಇದೆ, ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಅಂತಂದ್ಬಿಟ್ಟು. ಅದರಲ್ಲಿ ಒಂದು ಎಲ್ಲ ಕ್ಲಾಸ್ 1ಇಂದ ಹಿಡಿದು ಕ್ಲಾಸ್ 10ವರೆಗೂ ಎಲ್ಲ ವೀಡಿಯೋಸ್ ಸಿಗುತ್ತೆ. ಸೈನ್ಸ್ ಪೆಡಗಾಜಿ ವೀಡಿಯೋಸ್ ಕೂಡ ಇದೆ. ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿರೋದಿದೆ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಆ ಪ್ಲೇ ಲಿಸ್ಟಲ್ಲಿ. ಇಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಹೋಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಪ್ಲೇ ಲಿಸ್ಟೇ ಕೊಟ್ಟಿರ್ತೀನಿ. ಸೊ ಎಲ್ಲ ವೀಡಿಯೋಸ್ ಅದರಲ್ಲೇ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದು ಮರಿಬೇಡಿ.